ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕಿಚ್ಚನ ಅಭಿಮಾನಿಗಳಿಗೆ ಇದೀಗ ಒಂದು ಗುಡ್ ನ್ಯೂಸ್. ಸುದೀಪ್ ಅವರ ಹುಟ್ಟು ಹಬ್ಬಕ್ಕೆ ರಿಲೀಸ್ ಆಗ್ತಾ ಇದೆ ಸುದೀಪ್ ಅಭಿನಯದ ಸೂಪರ್ ಹಿಟ್ ಸಿನಿಮಾ. ಸ್ಯಾಂಡಲ್ವುಡ್ನ ನಟ ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಇನ್ನೇನು ಸಮೀಪಿಸ್ತಾ ಇದೆ. ಇನ್ನೊಂದು ವಾರದಲ್ಲಿ ಅಭಿನಯ ಚಕ್ರವರ್ತಿ ಬರ್ತ್ಡೇಯನ್ನ ಆಚರಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಸೆಪ್ಟೆಂಬರ್ 2ನೇ ತಾರೀಕು ನಟ ಕಿಚ್ಚ ಸುದೀಪ್ಗೆ ಹುಟ್ಟು ಹಬ್ಬದ ಸಂಭ್ರಮ. ಬರ್ತ್ಡೇಗೆ ಕೆಲವೇ ದಿನಗಳು ಬಾಕಿ ಇರುವಾಗ ಕಿಚ್ಚ ಸುದೀಪ್ ಅವರು ಒಂದು ವಿಶೇಷವಾದಂತಹ ಟ್ವೀಟ್ ಅನ್ನ ಮಾಡಿ ಸೆಪ್ಟೆಂಬರ್ 2ರ ಬೆಳಗಿನಲ್ಲಿ ಅಲ್ಲ, ಸೆಪ್ಟೆಂಬರ್ 1ರ ರಾತ್ರಿಯಲ್ಲೇ ಸಿಗೋಣ ಅಂತ ಪೋಸ್ಟ್ ಮಾಡಿರುವಂಥದ್ದು. ಇದರ ಜೊತೆಗೆ ಸುದೀಪ್ ಅವರ ಹುಟ್ಟು ಹಬ್ಬಕ್ಕೆ ಅಭಿಮಾನಿಗಳಿಗೆ ಮತ್ತೊಂದು ಗಿಫ್ಟ್ ಕೂಡ ಸಿಗ್ತಾ ಇರುವಂಥದ್ದು. ಸುದೀಪ್ ನಟನೆಯ ಸೂಪರ್ ಹಿಟ್ ಸಿನಿಮಾ ಏನಿದೆ ವಿಷ್ಣುವರ್ಧನ. ಕಿಚ್ಚನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಒಂದು ಸಿನಿಮಾ ಮತ್ತೆ ಬಿಡುಗಡೆ ಆಗ್ತಾ ಇದೆ. 2011ರಲ್ಲಿ ಬಿಡುಗಡೆ ಆಗಿದ್ದಂಥ ಈ ಒಂದು ಸೂಪರ್ ಹಿಟ್ ಸಿನಿಮಾ ವಿಷ್ಣುವರ್ಧನ ಇದೀಗ ಸುದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮತ್ತೊಮ್ಮೆ ಬಿಡುಗಡೆ ಆಗ್ತಾ ಇರುವಂಥದ್ದು. ದ್ವಾರಕೀಶ್ ಚಿತ್ರ ಬ್ಯಾನರ್ನ ಅಡಿಯಲ್ಲಿ ಯೋಗೀಶ್ ದ್ವಾರಕೀಶ್ ಈ ಒಂದು ಚಿತ್ರವನ್ನ ನಿರ್ಮಾಣ ಮಾಡಿದ್ರು. ಸುದೀಪ್ ಅವರ ಜೊತೆಯಲ್ಲಿ ಜಾಕಿ ಭಾವನಾ ಹಾಗೆ ಪ್ರಿಯಾಮಣಿ ಕೂಡ ನಾಯಕಿಯಾಗಿ ಈ ಸಿನಿಮಾದಲ್ಲಿ ನಟಿಸಿದ್ರು. ನಗರದ ಪ್ರಸನ್ನ ಥಿಯೇಟರ್ ಸೇರಿದಂತೆ ರಾಜ್ಯದ ಹಲವೆಡೆಗಳಲ್ಲಿ ಸಿನಿಮಾ ತೆರೆಗೆ ಅಪ್ಪಳಿಸ್ತಾ ಇದೆ. ಈಗಾಗಲೇ ಚಿತ್ರಮಂದಿರದ ಮುಂದೆ ಕಟೌಟ್ಗಳನ್ನ ನಿಲ್ಲಿಸಿ ಅಭಿಮಾನಿಗಳು ಸಂಭ್ರಮಾಚರಣೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಆಗಸ್ಟ್ 29ನೇ ತಾರೀಕು ಬೆಂಗಳೂರು ಸೇರಿದ ಹಾಗೆ ಇನ್ನು ಹಲವು ಕಡೆಗಳಲ್ಲಿ ಸೀಮಿತ ಚಿತ್ರಮಂದಿರಗಳಲ್ಲಿ ಸಿನಿಮಾನ ಮರುಬಿಡುಗಡೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಇನ್ನು ಅರುಣ್ ಸಾಗರ್ ಸುದೀಪ್ ಗೆಳೆಯನ ಪಾತ್ರದಲ್ಲಿ ಈ ಒಂದು ಸಿನಿಮಾದಲ್ಲಿ ಮಿಂಚಿದ್ರು. ಸಿನಿಮಾದ ಹಾಸ್ಯ ದೃಶ್ಯಗಳು ಇಂದಿಗೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಸಿನಿಮಾದ ಹಾಡುಗಳು ಕೂಡ ಸಾಕಷ್ಟು ಸೂಪರ್ ಹಿಟ್ ಆಗಿತ್ತು. ಅನೂಪ್ ಭಂಡಾರಿ ನಿರ್ದೇಶನವನ್ನ ಮಾಡಿರುವಂತಹ ಬಿಲ್ಲಾರಂಗ ಭಾಷಾ ಸಿನಿಮಾದಲ್ಲಿ ಸುದೀಪ್ ಅವರು ಸದ್ಯ ನಟಿಸ್ತಾ ಇದ್ದಾರೆ. ಭಾರಿ ದೊಡ್ಡ ಸೆಟ್ ಅನ್ನ ಹಾಕಿ ಸಿನಿಮಾದ ಚಿತ್ರೀಕರಣವನ್ನ ಕೂಡ ಮಾಡಲಾಗ್ತಾ ಇದೆ. ಅದರ ಜೊತೆಗೆ KRG ನಿರ್ಮಾಣ ಸಂಸ್ಥೆ ಹೊಸ ಸಿನಿಮಾದಲ್ಲಿ ಸುದೀಪ್ ಅವರು ನಟಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ. ಇನ್ನು ಕಿಚ್ಚ ಸುದೀಪ್ 12ನೇ ಸೀಸನ್ ಬಿಗ್ ಬಾಸ್ ಅನ್ನ ಕೂಡ ನಿರೂಪಣೆಯನ್ನ ಮಾಡ್ತಿದ್ದಾರೆ. ಬರ್ತ್ಡೇಯ ಪೋಸ್ಟ್ ಅಲ್ಲಿ ಏನಿತ್ತು ಅಂತ ನೋಡುವಂಥದ್ದಾದ್ರೆ ಅವರು ಈ ರೀತಿಯಾಗಿ ಬರೆದಿದ್ರು: ಪ್ರಿಯ ಸ್ನೇಹಿತರೆ, ಸೆಪ್ಟೆಂಬರ್ 2ರ ಬೆಳಗಿನಲ್ಲಿ ಅಲ್ಲ, ಸೆಪ್ಟೆಂಬರ್ 1ರ ರಾತ್ರಿಯಲ್ಲೇ ಸಿಗೋಣ. ಕಿಚ್ಚ ಸುದೀಪ್ ಅವರು ಒಂದು ನೋಟ್ ರೀತಿಯಲ್ಲಿ ಇದನ್ನ ಪೋಸ್ಟ್ ಮಾಡಿದ್ರು. ಸೆಪ್ಟೆಂಬರ್ 2ನೇ ತಾರೀಕಿನಂದು ನೀವು ನನ್ನನ್ನು ಭೇಟಿಯಾಗೋದಕ್ಕೆ ಎಷ್ಟು ಕಾಯ್ತಾ ಇರ್ತೀರೋ ಅದಕ್ಕಿಂತ ಹೆಚ್ಚಾಗಿ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಆ ದಿನ ನೀವು ಪಡುವಂತಹ ಸಂಭ್ರಮ, ಆಚರಿಸುವಂತಹ ವಿಡಿಯೋಗಳನ್ನು ನೋಡಿದಾಗ ಪ್ರತಿ ಸಲವೂ ನನಗೆ ಮರುಹುಟ್ಟು ಪಡೆದಂತಾಗುತ್ತೆ. ನಿಸ್ಸಂದೇಹವಾಗಿ ನನ್ನ ಬದುಕಿಗೆ ಮೌಲ್ಯವನ್ನ ತುಂಬಿದವರು ನೀವು. ನಿಮ್ಮೆದುರು ನಿಂತು ವಿನಯಪೂರ್ವಕವಾಗಿ ಖುಷಿ ಪಡೋದ್ರಲ್ಲಿ ನಿಜವಾಗ್ಲೂ ಸಂತೋಷ ಇದೆ. ಅದರಿಂದಲೇ ದಶಕಗಳಿಂದ ನಿಮ್ಮನ್ನ ಮನೆ ಹತ್ತಿರ ಭೇಟಿ ಮಾಡುತ್ತಲೇ ನಾನು ಕೂಡ ಸಂಭ್ರಮವನ್ನ ಪಡ್ತೇನೆ. ಆದರೆ ಈ ಸಲ ತುಂಬಾನೇ ಕಷ್ಟ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಅಮ್ಮನಿಲ್ಲದ ಮೊದಲ ವರ್ಷ ಇದು. ಅಮ್ಮನಿಲ್ಲದ ಸಂಭ್ರಮವನ್ನ ಊಹಿಸಿಕೊಳ್ಳೋದಕ್ಕೂ ಕೂಡ ನನಗೆ ಸಾಕಷ್ಟು ಕಷ್ಟ ಆಗುತ್ತೆ. ಆದರೆ ನಿಮ್ಮನ್ನ ನಿರಾಸೆಗೊಳಿಸುವಂಥದ್ದು ನನಗೆ ಇಷ್ಟ ಇಲ್ಲ. ನಿಮ್ಮ ಮೂಲಕವೇ ನನ್ನ ಹುಟ್ಟು ಹಬ್ಬವನ್ನ ಆಚರಿಸಬೇಕು. ಗಡಿಯಾರ 12 ಗಂಟೆಯ ಸದ್ದು ಮಾಡಿದಾಗ ನನಗೆ ನಿಮ್ಮ ಶುಭಾಶಯಗಳೇ ಕಿವಿಗೆ ಬೀಳಬೇಕು, ಅವುಗಳೇ ಎದೆಗೆ ಇಳಿಬೇಕು. ಆದ್ದರಿಂದಾಗಿ ಸೆಪ್ಟೆಂಬರ್ 1ರ ರಾತ್ರಿ ನಾವೆಲ್ಲರೂ ಕೂಡ ಒಂದು ಕಡೆ ಸೇರೋಣ ಅಂತ ಹೇಳಿ ಸುದೀಪ್ ಅವರು ಪೋಸ್ಟ್ ಮಾಡಿದ್ದಾರೆ. ನೀವು ಕೂಡ ಸುದೀಪ್ ಅವರ ಅಭಿಮಾನಿಯಾಗಿದ್ರೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.